ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ರಕ್ಷಿತ್ ಅದು ಎಷ್ಟು ಫನ್ ಇಂಟರ್ವ್ಯೂ ಬಂದರೆ ಯಪ್ಪ ಎಲ್ಲರೂ ನಕ್ಕು ನಕ್ಕು ಸಾಕಾಗುತ್ತೆ. ಅಷ್ಟು ಫನ್ ಇಂಟರ್ವ್ಯೂ ಕೊಟ್ಟಿದ್ದಾಳೆ. ಅಂದರೆ ಈಗ ಒಬ್ಬರು ಆ್ಯಂಕರ್ ಕೇಳ್ತಾರೆ, ಒಬ್ಬೊಬ್ಬರು ಸದಸ್ಯನ ಹೆಸರು ಹೇಳ್ತೀನಿ, ಒಂದೊಂದು ಲೈನಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು, ಅವ್ರು ಹೇಗೆ ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾರೆ. ರಕ್ಷಿತಾ ಕೂಡ ಆಯಿತು ಅಂತ ಹೇಳ್ತಾರೆ. ಮೊದಲು ಕರಿಬಸಪ್ಪ ಅಂತ ಹೇಳ್ತಾರೆ, ಕರಿಬಸಪ್ಪ ಅವ್ರ ಬಗ್ಗೆ ಹೇಳಿ ಅಂತಾರೆ. ಆಗ ಮೇಡಮ್ ಕರಿಬೇ ಸೊಪ್ಪು ಮೇಡಮ್ ಅವ್ರಿಗೆ ಕರಿಬಸಪ್ಪ ಅಂದಾಗ ಬರಲಿಲ್ಲ, ಮೇಡಮ್ ಕರಿಬೇ ಸೊಪ್ಪು ಅಂತ ಹೇಳಿದ್ರೆ ಅದು ಈಗ ಫುಲ್ಲು ಟ್ರೋಲ್ ಆಗ್ತಿದೆ. ಅಂದರೆ ಫುಲ್ ಸೋಷಿಯಲ್ ಮೀಡಿಯಾ ಟ್ರೋಲ್ ಆಗಿಬಿಟ್ಟಿದೆ. ಕರಿಬೇ ಸೊಪ್ಪು ಕರಿಬಸಪ್ಪ ಅಲ್ಲ ಇದ್ರ ಹೆಸರು, ಕರಿಬೇ ಸೊಪ್ಪು ಅಂತ. ಅವ್ರ ಮೈಗೆಲ್ಲ ಕರಿಬೇ ಸೊಪ್ಪು ಅಂದರೆ ಮಾಡಿ ಇಕ್ಬಿಟ್ಟಿದ್ದಾರೆ. ಅವರು ಫುಲ್ಲು ಬಾಡಿ ಸೊಪ್ಪು ಥರ ಮಾಡಿ ಇಕ್ಬಿಟ್ಟಿದ್ದಾರೆ. ಅದಂತೂ ಸಖತ್ತಾಗಿದೆ. ಅದೇ ರೀತಿ ನಂತರ ಅಮಿತ್ ಅವ್ರ ಬಗ್ಗೆ ಕೇಳ್ತಾರೆ. ಅಮಿತ್ ಅವ್ರ ಬಗ್ಗೆ ಅಂತ ಫುಲ್ ಕಾನ್ಫಿಡೆನ್ಸಾಗಿ ಹೇಳ್ಬಿಟ್ಟು ಅಮಿತ್ ಅವ್ರ ಬಗ್ಗೆ ಮೇಡಮ್ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಆ ಥರ. ಆಮೇಲೆ ಕಾವ್ಯವ್ರ ಬಗ್ಗೆ ಹೇಳ್ತಾರೆ, ಏನು ಹೇಳಬೇಕು ಅಂತ ಕೇಳೋದು. ಪ್ರತಿಯೊಂದು ಕೂಡ ಫುಲ್ ಫನ್ನಾಗಿದೆ. ರಜತ್ ಅವ್ರ ಬಗ್ಗೆ ಅಂತಂದರೆ ರಜತ್ ಅವರು ಒಂಥರ ಡಬ ಡಗ 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 ಅನ್ನೋ ಥರ, ಅಂದರೆ ಫುಲ್ಲು ಡಗ 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 ಅನ್ನೋ ಥರ ಅಂತ. ಚೈತ್ರ ಅವರು ಅಂದರೆ ಅವ್ರೊಂಥರ ಬಡ 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 ಅಂತಾರೆ. ಈ ಥರ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಸಿಕ್ಕಾಪಟ್ಟೆ ಫನ್ನಾಗಿದೆ. ಅಂದರೆ ತುಂಬ ಜನ ಅವ್ಳು ಫೇಕ್ ಹಾಗೆ ಹೀಗೆ ಅಂತಿದ್ರಲ್ಲ, ಈಗ ಗೊತ್ತಾಯ್ತಾ ಅವಳು ಇರೋದೇ ಹಾಗೆ. ಯಾರು ಫೇಕ್ ಮಾಡೋಕ್ಕಾಗಲ್ಲ, ಅಷ್ಟು ದಿವಸ ಯಾರು ಫೇಕ್ ಮಾಡೋಕ್ಕಾಗೋದಿಲ್ಲ. ಅವರ ರಿಯಲ್ ವ್ಯಕ್ತಿತ್ವ ಬಂದ್ಬಿಡ್ತು ಒಂದಲ್ಲ ಒಂದು ಆಚೆ. ಆಕೆ ನಿಜವಾಗ್ಲೂ ಇರೋದೇ ಹಾಗೆ. ಕನ್ನಡ ಎಷ್ಟು ಜನಕ್ಕೆ ಕನ್ನಡ ಟ್ರೈ ಮಾಡ್ತಾರೆ ಮಾತಾಡೋದಕ್ಕೆ. ಅವ್ರು ಆ್ಯಕ್ಚುಲಿ ಅವ್ಳ ತಂಗಿ ಕೂಡ ಕನ್ನಡ ಸರಿಯಾಗಿ ಬರೋದಿಲ್ಲ. ಅವಳು ಕೂಡ ಸ್ವಲ್ಪ ಟ್ರೈ ಮಾಡ್ತಾಳೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವಳಿಗೂ ಕನ್ನಡ ಕಲಿತಿದ್ದಾಳೆ. ಯಾರೋ ಹೇಳಿದ ಮಾತುಗಳು ಯಾವಾಗಲೂ ಅಂದರೆ ಅವಳು ಬ್ಲಾಗಲ್ಲೆಲ್ಲ ಅವಳು ಆ ಥರ ಮಾಡೋಕ್ಕಾಗುತ್ತಾ? ಆಗಲ್ಲ, ಚಾನ್ಸೇ ಇಲ್ಲ, ಆ ಥರ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಅವಳು ಆ ವ್ಯಕ್ತಿತ್ವ ಇರೋದೇ ಹಾಗೆ. ಇನ್ನೊಂದು ಹೇಳ್ಬೇಕಂದ್ರೆ, ಅಶ್ವಿನಿ ಮೇಡಮ್ ಅವ್ರಿಗೆ ಚಾಲೆಂಜ್ ಮಾಡಿದ್ಲಲ್ಲ, ನಿಮಗೆ ಕಳಿಸ್ಬಿಟ್ಟೆ ನಾನು ಹೋಗೋದು, ಇದು ಆಮೇಲೆ ಬರೋದು ನಾನು ಅಂತ. ಆ ಚಾಲೆಂಜ್ನ ಪೂರೈಸಿದ್ಲು ಗುರು. ಅವ್ರನ್ನ ಕಳಿಸ್ಬಿಟ್ಟೆ ಅವಳು ಸ್ಟೇಜ್ ಮೇಲೆ ನಿಂತಿದ್ಲು. ಅವಳು ಅಂದಂಗೆ ನಡ್ಸ್ಕೊಬಿಟ್ಟಿದ್ದಾಳೆ ಅವಳು ಅಂತಲೇ ಹೇಳ್ಬೋದು. ಆ ಚೋಟು ಮೆಣಸಿನ್ಕಾಯಿ ಇದ್ದಾಳಲ್ಲ, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅವಳ ಟ್ಯಾಲೆಂಟ್ ಇರ್ಬೋದು, ಅವಳ ಚುರುಕ್ತನ ಇರ್ಬೋದು, ಅವಳ ಎಲ್ಲ ಸೂಪರ್ ಅಂತಲೇ ಹೇಳ್ಬೋದು. ಯಾರೋ ಅವಳ ಬಗ್ಗೆ, ಅವಳ ಕಲರ್ ಬಗ್ಗೆ ಎಲ್ಲ ಕಮೆಂಟ್ ಮಾಡಿದ್ರಿ. ಫಸ್ಟ್ ನಿಮ್ಗಳ ಕಲರ್ ನೋಡ್ಕೊಳ್ಳಿ. ಅವಳು ನಿಜ ಹೇಳ್ಬೇಕಂದ್ರೆ ಮನೇಲಿ ಇರೋ ಎಲ್ಲ ಹುಡುಗಿರಿಗಿಂತ ಲಕ್ಷಣವಾಗಿರೋದು ಅಂದರೆ ಅವಳೇ. ಕಲರ್ ತೊಗೊಂಡು ಏನು ಪೂಜೆ ಮಾಡಲ್ಲ, ಓಕೆ. ಆ್ಯಕ್ಚುಲಿ ಅವಳು ಏನಾರ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನೀಟಾಗಿ ಇದು ಶನಿವಾರ ಅವಳು ಡ್ರೆಸ್ ಮಾಡ್ಕೊಂಡಿದ್ಲು, ಅದು ನೋಡಿದ್ರೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಗುರು. ಅವಳು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿ ಅವಳು ಏನಾರ ಮೇಕಪ್ ಮಾಡ್ಕೊಬಿಟ್ರೆ ಎಲ್ಲರನ್ನೂ ಮೀರಿಸ್ತಾಳೆ. ಅವಳು ಆ ರೇಂಜಿಗಿದ್ದಾಳೆ, ಅಷ್ಟು ಲಕ್ಷಣವಾಗಿದ್ದಾಳೆ. ಹಾಗಾಗಿ ಯಾರನ್ನೂ ಅವಳು ಕಪ್ಪಾಗಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ದಯವಿಟ್ಟು ಕೆಟ್ಟ ಕಮೆಂಟ್ ಎಲ್ಲ ಮಾಡಬೇಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತೀನಿ. ಈಗ ಅಶ್ವಿನಿ ಅವ್ರನ್ನ ಒಟ್ಟಿನಲ್ಲಿ ಅವಳು ಚಾಲೆಂಜ್ ಏನು ಅಂದ್ಕೊಂಡಿದ್ಲಲ್ಲ ಅದನ್ನೆಲ್ಲ ನೆರವೇರಿಸಿದ್ಲು. ಅದೇ ರೀತಿ ಕಾವ್ಯ ಕೂಡ ಹೇಳ್ತಾಳೆ, ಅವಳಲ್ಲಿ ಟಾಪ್ 3 ಇರೋಕ್ಕೆ ಡಿಸರ್ವಿಂಗ್ ಅಲ್ಲ ಅಂತ. ಅವಳು ನೀನು ಹೆಂಗೆ ನಾನು ಟಾಪ್ 4 ಬರೋದಕ್ಕೆ ಜನಗಳು ವೋಟ್ ಮಾಡಿದರೆ ನಾನು ಡಿಸರ್ವಿಂಗ್ ಇರೋದಕ್ಕೆ ಟಾಪ್ 4 ತಂದು ನಿಲ್ಲಿಸಿರೋದು ಅಂತ ಹೆಂಗೆ ಹೇಳಿದ್ಯೋ ಕಾವ್ಯ, ಅದೇ ರೀತಿ ಜನಗಳು ಕೂಡ ರಕ್ಷಿತನ ಅವಳು ಡಿಸರ್ವಿಂಗ್ ಇರೋದಕ್ಕೆ ಟಾಪ್ 2 ಕಲ್ಲಿ ನಿಲ್ಲಿಸಿರೋದು. ಅಂದರೆ ಅರ್ಥ ಮಾಡ್ಕೊ, ನೀನು ಡಿಸರ್ವಿಂಗ್ ಇರಲಿಲ್ಲ. ಆ್ಯಕ್ಚುಲಿ ನೀನು ಗಿಲ್ಲಿಯಿಂದನೇ ಟಾಪ್ 3ಗೆ ಟಾಪ್ 4ಗೆ ಬಂದಿರೋದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಚೋಟ್ ಮೆಣಸಿನ್ಕಾಯಿ ಯಾವುದ್ರದಾರ ಸೀರಿಯಲ್ನ ಆ್ಯಕ್ಟ್ ಮಾಡ್ತಾಳ ಇಲ್ವಾ ನೋಡೋಣ.